ಸರ್ ನಮಸ್ಕಾರ, ನಾನು ಫಾರ್ಮರ್ ಚಾಯ್ಸ್ ಅಂಬರೀಷು. ನೀವು ಒಂದು ಸೆಂಟೆಲ್ಲ ಬೆಳೆ ಹೊಸ್ದಾಗಿ ಬೆಳೆದಿದ್ರೆ ಇದ್ರ ಬಗ್ಗೆ ನಿಮ್ಗೆ ಐಡಿಯಾ ಇರಲಿಲ್ಲ. ಸುಮಾರು ಜನ ಭಯ ಇಡ್ಸಿದ್ರು, ತೋಟ ಹೊರಟೋಗ್ಬಿಡುತ್ತೆ, ಏನೂ ಸಿಗಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ನೀವೊಂದು ಫಾರ್ಮರ್ ಚಾಯ್ಸ್ದು ಸೊಲ್ಯೂಷನ್ ಕೇಳಿದರೆ ನಾನು ಆ ರಾಟು ಈ ಪ್ರಾಡಕ್ಟ್ ಕೊಟ್ಟಿದ್ದೆ. ಸರ್ ಈ ಪ್ರಾಡಕ್ಟು ಏನು ಅನಿಸಿದೆ ರಿಸಲ್ಟು, ಮತ್ತು ವರ್ಕೌಟ್ ಆಗಿದೆಯಾ ಏನು, ಇದ್ರ ಬಗ್ಗೆ ಒಂಚೂರು ನಿಮ್ಮ ಪರಿಚಯ ಮುಖಾಂತರ ಹೇಳಿ ಸರ್. ನನ್ನ ಹೆಸರು ಶ್ರೀನಾಥ್ ಅಂತ. ಓಕೆ. ರಂಗನಾಥಪುರ, ದೇವನಹಳ್ಳಿ ತಾಲೂಕು, ವಿಜಯಪುರ ಹೋಗ್ಲಿ. ಹಾಂ ಸರ್. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಗ್ರಾಮಾಂತರ ಜಿಲ್ಲೆ. ಹಾಂ ಸರ್. ಮುಂಚೆ ಜಾಸ್ತಿ ಸತ್ತೋಗ್ಬಿಟ್ರು ಗಿಡಗಳು. ಹಾಂ ಹಾಂ ಹಾಂ. ಸುಮಾರು ಒಂದು 10 ಕೊಯ್ಲು ಇಲ್ಲ, ಒಂದು 8 ಕೊಯ್ಲು ಆದಮೇಲೆ ಹಾಂ ಸರ್ ಸಾಯಕ್ಕೆ ಹಿಡಿತು. ಓಕೆ. ಸಾಯಕ್ಕೆ ಹಿಡಿತು ಅಂದರೆ ತುಂಬ ಸತ್ತೋಯ್ತು. ಹಾಂ. ಆಮೇಲೆ ನಾವು ಇದು ರಾಟು, ಕಟ್ವೆಜ್ಜು, ಹಾಂ. NPK. ಸರ್ ಈಗ ಎಷ್ಟು ದಿನದಿಂದ ಹೂವು ಕಟ್ ಮಾಡ್ತಾ ಇದ್ದೀರಾ? ನಾವು 4ನೇ ತಿಂಗಳಿಂದ ಕಟ್ ಮಾಡಿ. 4ನೇ ತಿಂಗಳು ಅಂದರೆ ಏಪ್ರಿಲಿಂದ ಕಟ್ ಮಾಡ್ತಾ ಇದ್ದೀರಾ? ಇದು ಆಗಸ್ಟ್ ತಿಂಗಳು. ಫಸ್ಟ್ ಏನು ಕೊಟ್ರಿ ಸರ್? ಫಸ್ಟು ಇದು NPK. ಹಾಂ. NPK ಆಮೇಲೆ ರಾಟ್ ಸ್ಪೆಷಲು. ಹಾಂ. ಆಮೇಲೆ 501 ಅಂತ ಅದೊಂದು. ಹಾಂ, ಅಲ್ಲಿದೆ. ಓಕೆ. ಹಾಂ ಸರ್, ಇದು ಬೀಳೋಕ್ಕಿಂತ ಮುಂಚೆ ಎಷ್ಟು ಪ್ರಮಾಣದಲ್ಲಿ ಹೋಗ್ತಾ ಇತ್ತು? ಸುಮಾರು ಹೊರಟೋಯ್ತು. ಕೆಳಗಡೆ ನೋಡಿ ಮುಕ್ಕಲ್ಲಿ ಹೊರಟೋಗಿದೆ. ಓಕೆ ಓಕೆ. ಆ ಭಾಗದಲ್ಲಿ ತುಂಬ ಜಾಸ್ತಿ ಹೋಗಿದೆ. ಹಾಂ. ಆಮೇಲೆ ಇದರಲ್ಲಿ ಸ್ಟಾರ್ಟ್ ಆಯಿತು. ಓಕೆ. ಫಸ್ಟು ಆ ಕಡೆ ಸ್ಟಾರ್ಟ್ ಆಯಿತು. ಹಾಂ. ನಿಮ್ಮದು ಬಿಟ್ಟ ಮೇಲೆ ನೋಡ್ರಿ ಈ ಗಿಡಗಳು. ಹಾಂ ಸರ್. ಇದೇನಿದೆಯೋ ಅದು ನಿಂತೋಗಿದೆ. ಹಾಂ, ಈಗ ಇಲ್ಲಿಂದ ಒಣಗಿದೆ ಇದು ಆ ಗಿಡ. ಆಯಿತು ನಿಮ್ದು ಬಿಟ್ಟು. ಹಾಂ ಸರ್. ಇಲ್ಲಿಗೆ ನಿಂತೋಗಿದೆ. ಓಕೆ ಸರ್. ಸಾಯ್ತಾ ಇಲ್ಲ. ಹಾಂ. ಗಿಡ ಒಂದು ಆವತ್ತಿಂದ ಒಂದು ಸಾಯ್ತಾ ಇಲ್ಲ. ಆಮೇಲೆ ಇದು ಜೊತೆಯಲ್ಲಿ ಹೂವು ಸೈಜ್ ಬರೋದಕ್ಕೆ ಕಟ್ವೇಜ್ ತೊಗೊಂಡಿದ್ರೆ ಆ ಸೈಜು ಬಂದಿದೆಯಾ ಸರ್? ಹಾಂ, ಸೈಜ್ ಬಂದಿದೆ ಸರ್. ರೈತರಿಗೆ ನೋಡಿ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಅಂದರೆ, ಇದು ಆಗಸ್ಟ್ ತಿಂಗಳು 4ನೇ ತಿಂಗಳಿಂದ ನೀವು ಇವತ್ತು 8ನೇ ತಿಂಗಳು, ಬಟ್ ಹೂವು ಶೈನಿಂಗ್ ಇದೆ. ಸೈಜು ಇರೋದ್ರಲ್ಲಿ ಈಗ ಹೆಚ್ಚು ಕಡಿಮೆ ಹಳೆ ತೋಟಗಳಲ್ಲಿ ಈ ಸೈಜ್ ಬರೋಲ್ಲ. ಈಗ ಸೈಜು ಶೈನಿಂಗ್ ಎರಡೂ ಇದೆ. ಈ ಪ್ರಾಡಕ್ಟ್ ಬಗ್ಗೆ ರೈತರಿಗೆ, ನಿಮಗೂ ಫಸ್ಟಲ್ಲಿ ನಂಬಿಕೆ ಇರಲಿಲ್ಲ, ಇದು ಉಳಿಯಲ್ಲ, ಎಲ್ಲೆಲ್ಲೋ ಪ್ರಾಡಕ್ಟ್ ಬಿಟ್ಟಿದ್ದೇನೆ, ಆದರೂ ಫೈನಲ್ ಆಗಿ ಒಂದು ನೋಡೋಣ ಅಂತ ಹೇಳ್ಬಿಟ್ಟು ಮಾಡಿದರೆ, ಬಟ್ ಇದರಿಂದ ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? 100%. ಹಾಂ. ಸಾಯ್ತಾ ಇದ್ರೆ ಆರಾಮಾಗಿ ಬಿಟ್ಕೋಬೋದು ಈ ಗಿಡ. ಈ ಪ್ರಾಡಕ್ಟ್ನ ರಾಟು ಒಳ್ಳೆ ಕೆಲಸ ಮಾಡುತ್ತೆ ರಾಟು. ಹಾಂ. ರಾಟು 501, 503. ಹಾಂ. ಅಲ್ಲ, ಈಗ ಯಾಕಂದರೆ ರೈತರಿಗೆ ಏನಾಗ್ಬಿಟ್ಟಿದೆ ಅಂದರೆ ವಿಲ್ಟೇ ದೊಡ್ಡ ಸಮಸ್ಯೆ ಆಗಿದೆ. ಈ ನಾಗಲ್ಲ ವಿಲ್ಟ್ ಬಂತಂದರೆ ಮುಗೀತು ಕತೆ ಅನ್ನೋ ಮಟ್ಟಕ್ಕೆ ಹೋಗಿದ್ದಾರೆ. ಬಟ್ ತೃಪ್ತಿ ಆಗಿದೆ ಅಲ್ವಾ? ಹಾಂ. ಬಟ್ ಬಿಟ್ಟಿದ್ದೀರಿ, ನಮ್ಮವ್ರಿಗೊಬ್ರು ಕೊಡಿಸಿದ್ದೀರಿ, ದೇವಗನಹಳ್ಳಿ ಸಾದ್ಲಿ. ಓಕೆ ಸರ್. ಅವರು ನಿಂತೋಗಿದೆ, ಅವ್ರದ್ದು ಕಂಟ್ರೋಲ್ ಆಗೋದು ನಿಂತೋಗಿದೆ. ಸರ್ ಏನು ಗೊತ್ತಾ, ಇದು ವಿಲ್ಟು ಮತ್ತು ಈ ಒಂದು ವೆದರ್ ಪಾಲ್ಟಿಂದ ನಾವು ನೀರು ಕೂಡ ಮೇಂಟೆನೆನ್ಸ್ ಇಂಪಾರ್ಟೆಂಟ್ ಇರುತ್ತೆ. ಬಟ್ ನೀವು ಅದೇ ರೀತಿ ಮಾಡ್ಕೊಂಡಿದ್ದೀರಾ. ಫೈನಲ್ ಆಗಿ ರಾಟ್ ಸ್ಪೆಷಲ್ ಫಾರ್ಮರ್ ಚಾಯ್ಸ್ ಕಂಪ್ನಿ ಪ್ರಾಡಕ್ಟ್ಗಳ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಒಳ್ಳೆ ಪ್ರಾಡಕ್ಟು. ಹಾಂ ಸರ್. ರಾಟ್ ಮಾತ್ರ ಒಳ್ಳೆ ಚೆನ್ನಾಗಿ ಕೆಲಸ ಮಾಡುತ್ತೆ, ಎಲ್ಲನೂ ಚೆನ್ನಾಗಿ ಕೆಲಸ ಮಾಡುತ್ತೆ. ಹಾಂ. ಬೇರೆ ರೈತರು ಕೂಡ ಬಳಸ್ಬೋದು. ನಾವು ಹೇಳ್ತೀರಿ, ಬೇರೆ ರೈತರಿಗೆಲ್ಲ ಹೇಳ್ತೀರಿ. ಸರ್, ಇದು ಆ್ಯಕ್ಚುಲಿ ಹೋಗಿದೆ, ಏನು ವಿಲ್ಟ್ ಬಂದಿತ್ತು ಅದು ಅಲ್ಲಿಗೆ ನಿಂತಿದೆ. ಹಾಂ, ನಿಂತಿದೆ. ಈಗ ಯಾಕಂದರೆ ಸುಮಾರು ಜನಕ್ಕೆ ಏನಾಗ್ಬಿಟ್ಟಿದೆ ಅಂದರೆ ಸತ್ತೋಗಿರೋ ಗಿಡಗಳೇ ಅಷ್ಟೇ. ಹಾಂ ಸರ್. ಆಮೇಲೆ ಹೋಗಿಲ್ಲ. ಸರ್, ಇದು ಒಂದು ವಿಡಿಯೋ ಅಷ್ಟೇ, ಹಳೆ ಗಿಡಗಳೇ ಅಷ್ಟೇ. ಈಗ ಹೊಸ ಯಾವ ಸತ್ತಿಲ್ಲ. ಮುಂಚೆ ಏನು ಹಳೆಯದು ಹೋಗಿತ್ತು ಅದು ಮಾತ್ರ. ಅದೇನೋ ಒಂದು ಒಣಗೋಗಿದಾವೋ ಅದೆಲ್ಲ ಇದಾಗಿರೋಂಥದ್ದು. ಹಾಂ. ಇದು ಬಿಟ್ಟ ಮೇಲೆ ಎಲ್ಲಿ ಎಷ್ಟು ಸಪ್ಪಗಾಗಿದ್ವು ಹಂಗೆ ಇದೆ ಅವು. ಮತ್ತೆ ಹೊಸದಕ್ಕೆ ಹೋಗಿಲ್ಲ. ಹೋಗಿಲ್ಲ. ಸರ್, ನಮ್ಮದು ಟೋಟಲಾಗಿ ಆರ್ಗ್ಯಾನಿಕ್ ಪ್ರಾಡಕ್ಟ್ ನಮ್ಮ ಉದ್ದೇಶ ಏನಂತಂದರೆ, ಆ ಭೂಮಿ ಫಲವತ್ತತೆ ಮಾಡ್ಕೊಂಡು, ಪೃಥ್ವಿ ಅದೊಂದು ಇದು ಕೊಡು, FC 500, ಭೂಮಿ ಫಲವತ್ತತೆ ಮಾಡಿಕೊಂಡು ಮುಂದೆ ಬರೋಂಥ ಒಂದು ಪೀಳಿಗೆಗೆ ಸಮೃದ್ಧಿ ಆದಂಥ ಒಂದು ಭೂಮಿ ಕೊಡಬೇಕನ್ನೋ ಉದ್ದೇಶ. ಅದ್ರ ಜೊತೆಯಲ್ಲಿ ನಿಮಗೊಂದು FC 500 ಅಂತ ಒಂದು ಕೊಡ್ತೀನಿ. ಇದು ಒಂದು ಮರಕ್ಕೆ, ಏನೊಂದು ಹಳೆ ಮರಗಳಿರ್ತಾವೋ ಆ ಒಂದು ಮರಕ್ಕೆ ಇದನ್ನು ಸ್ವಲ್ಪ ಮರಕ್ಕೆ ಕೊಟ್ಬಿಡ್ರಿ. ಇದು ಕೊಡೋದ್ರಿಂದ ಒಂದು ಮರ ಬೆಳೀತಂದರೆ ಅದರಿಂದ ನಮಗೆ ಎಷ್ಟೋ ಬೆನಿಫಿಟ್ ಇದೆ. ಈ ಯಾವುದೇ ಕಾರಣಕ್ಕೂ ಕೂಡ ಈ ಪ್ರಾಡಕ್ಟನ್ನ ಏನು ರಾಟ್ ಕಿಟ್ ಕೊಟ್ಟಿದ್ದೀರಾ ಅದೇ ರೀತಿ ಒಂದು ಮರಕ್ಕೆ, ದೊಡ್ಡ ದೊಡ್ಡ ಮರಗಳಿಗೆ ಈ ಒಂದು ಪ್ರಾಡಕ್ಟ್ನ ಕೊಡಿ. ಆ ಮರ ಕೂಡ ನಮಗೆ ಮುಂದಿನ ಪೀಳಿಗೆಗೆ ತುಂಬ ಇಂಪಾರ್ಟೆಂಟು. ಇದನ್ನು ನಾನು ಹೇಳ್ತಾ ಒಂದು ಈ ವಿಡಿಯೋನ ಶೇರ್ ಮಾಡ್ಕೊಬೋದಾ ಸರ್? ಹಾಂ, ಮಾಡಿ. ನಿಮ್ಮದೇನು ಈಗ ರಿಸಲ್ಟ್ ಬಂದಿರೋದಕ್ಕೆ ಇದು ಮಾಡಿ ಕೊಟ್ಟಿದ್ದೀರಾ? ರಿಸಲ್ಟ್ ಬಂದಿದೆ ಚೆನ್ನಾಗಿ. ಓಕೆ ಸರ್. 10 ರೈತರಿಗೆ ಒಳ್ಳೆಯದಾಗಿ. ಓಕೆ, ಥ್ಯಾಂಕ್ ಯು ಸರ್.